ಕರ್ನಾಟಕದಿಂದ ಪುರಿ ಜಗನ್ನಾಥ ದೇವಾಲಯಕ್ಕೆ ನೀವೇನಾದರೂ ಹೋಗ್ಬೇಕು ಅನ್ಕೊಂಡಿದ್ರೆ ನಿಮಗೆ ಈ ವಿಡಿಯೋದಲ್ಲಿ ಕರ್ನಾಟಕದಿಂದ ಅಲ್ಲಿ ಹೇಗೆ ತಲುಪಬಹುದು, ರೈಲಿನ ಮೂಲಕ ಆದರೆ, ವಿಮಾನದ ಮೂಲಕ ಆದರೆ ಹೇಗೆ ತಲುಪಬಹುದು ಅನ್ನೋದ್ರ ಬಗ್ಗೆ ಎಲ್ಲ ಮಾಹಿತಿ ನೀಡಲಿದ್ದೇವೆ. ಇದುವರೆಗೆ ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿಯ ವಿಡಿಯೋಗಳನ್ನ ನಾವು ಅಪ್ಲೋಡ್ ಮಾಡ್ತಾನೆ ಇರ್ತೇವೆ. ಪುರಿ ಜಗನ್ನಾಥ ದೇವಾಲಯ ಇರೋದು ಒಡಿಸ್ಸಾ ರಾಜ್ಯದಲ್ಲಿ. ಈ ಪುರಿ ಜಗನ್ನಾಥ ದೇವಾಲಯಕ್ಕೆ ಹೋಗುದಾದ್ರೆ ಅಲ್ಲಿಗೆ ಹತ್ತಿರದ ವಿಮಾನ ನಿಲ್ದಾಣ ಬಿಜು ಪಟ್ನಾಯಕ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇದೆ. ಅದೇ ಹತ್ತಿರದ ಏರ್ಪೋರ್ಟ್ ಆಗಿದೆ. 56 ಕಿಲೋಮೀಟರ್ ದೂರ ಇದೆ. ಪುರಿ ಜಗನ್ನಾಥ ದೇವಾಲಯಕ್ಕೆ ಹತ್ತಿರದ ರೈಲ್ವೆ ಸ್ಟೇಷನ್ಗಳು ಯಾವ್ದಂತ ನೋಡೋದಾದ್ರೆ ಪುರಿ ರೈಲ್ವೆ ಸ್ಟೇಷನ್ ಹತ್ತಿರದ್ದಾಗಿದೆ. 2.6 ಕಿಲೋಮೀಟರ್ ದೂರ ಇದೆ. 3 ಕಿಲೋಮೀಟರ್ ಒಳಗಡೆ ಇದೆ. ಇದೇ ಹತ್ತಿರದ ರೈಲ್ವೆ ಸ್ಟೇಷನ್ ಆಗಿದೆ. ಇಲ್ಲಿಗೆ ರೈಲ್ ಕೂಡ ಇದೆ. ಇದ್ರ ಬಗ್ಗೆ ಮುಂದೆ ಮಾಹಿತಿ ನೀಡುತ್ತೇವೆ. ಇದಲ್ಲದೆ ಇನ್ನೊಂದು ಹತ್ತಿರದ ರೈಲ್ವೆ ಸ್ಟೇಷನ್ ಯಾವ್ದಂದ್ರೆ ಕುರ್ದಾ ರೋಡ್ ಜಂಕ್ಷನ್ ರೈಲ್ವೆ ಸ್ಟೇಷನ್ ಆಗಿದೆ. ಇದಾದ್ರೆ 53 ಕಿಲೋಮೀಟರ್ ದೂರ ಇದೆ. ಪುರಿ ಜಗನ್ನಾಥ ದೇವಾಲಯದಿಂದ 53 ಕಿಲೋಮೀಟರ್ ದೂರ ಇದೆ. ಇಲ್ಲಿಗೆ ಬಂದು ಕೂಡ ಬರ್ಬೋದು. ಇಲ್ಲಿಗೆ ಕರ್ನಾಟಕದ ಹಲವಾರು ಕಡೆಗಳಿಂದ ರೈಲ್ ಇದೆ. ಇದಲ್ಲದೆ ಕೂಡ ಭುವನೇಶ್ವರದಲ್ಲಿ ಒಂದು ರೈಲ್ವೆ ಸ್ಟೇಷನ್ ಇದೆ. ಅಲ್ಲಿ ಹೋಗಿ ಕೂಡ ಹೋಗಬಹುದು. ಈಗ ನಾವು ಒಂದೊಂದಾಗಿ ರೈಲ್ಗಳ ಬಗ್ಗೆ ನೋಡೋಣ. ಬೆಂಗಳೂರಿಂದ ಪುರಿಗೆ ಟ್ರೈನ್ ಇದೆ, ನೋಡಬಹುದಾಗಿದೆ. ಪ್ರತಿ ಶನಿವಾರ ರಾತ್ರಿ 10 ಗಂಟೆ 40 ನಿಮಿಷಕ್ಕೆ ಟ್ರೈನ್ ಇರ್ತದೆ. ಸೋಮವಾರ ಬೆಳಿಗ್ಗೆ 3 ಗಂಟೆ 55 ನಿಮಿಷಕ್ಕೆ ನೀವು ಹೋಗಿ ತಲುಪ್ತೀರಾ. ಪ್ರತಿ ಶನಿವಾರ ಈ ಟ್ರೈನು ಬೆಂಗಳೂರಿಂದ ಇರ್ತದೆ, ಯಶವಂತಪುರ ಜಂಕ್ಷನ್ ಇಂದ. ಟಿಕೆಟ್ 1150 ರೂಪಾಯಿ ಇರ್ತದೆ. ಥರ್ಡ್ AC ಕೋಚ್ ಆಗಿರ್ತದೆ. 1150 ರೂಪಾಯಿ ಟಿಕೆಟ್ ಇರ್ತದೆ. ಇನ್ನೊಂದು ಬೆಂಗಳೂರಿಂದ ಕುರ್ದಾ ರೋಡ್ ಜಂಕ್ಷನ್ ಗೆ ರೈಲ್ ಇದೆ. ಕುರ್ದಾ ರೋಡ್ ಜಂಕ್ಷನ್ ಆದ್ರೆ ತುಂಬಾ ಟ್ರೈನ್ ಗಳಿರ್ತದೆ. ಪುರಿ ರೈಲ್ವೆ ಸ್ಟೇಷನ್ ಒಂದೇ ಟ್ರೈನ್ ಇರೋದು. ಆದ್ರೆ ನಿಮಗೆ ಕುರ್ದಾ ರೋಡ್ ಜಂಕ್ಷನ್ ಆದ್ರೆ ತುಂಬಾ ಟ್ರೈನ್ ಗಳಿದ್ದಾವೆ. ಇಲ್ಲಿ ನೋಡಬಹುದಾಗಿದೆ. ನಾವು ಪ್ರಶಾಂತ್ ಎಕ್ಸ್ಪ್ರೆಸ್ ಅಂತ ಕೂಡ ಒಂದು ಕೊಟ್ಟಿದ್ದೇವೆ ನೋಡಿ. ಇದಾದ್ರೆ ಮಂಗಳವಾರ ಮಧ್ಯಾಹ್ನ ನೀವು 1:40ಕ್ಕೆ ಹೊರಟಿದ್ರೆ ಬುಧವಾರ ಸಂಜೆ ನೀವು 6 ಗಂಟೆಗೆ ಹೋಗಿ ನೀವು ತಲುಪ್ತೀರಾ. ಇದಲ್ಲದೆ ಕೂಡ ಇನ್ನು ಹಲವಾರು ರೈಲ್ಗಳಿವೆ. ನೀವು ಯಾವ್ದನ್ನ ಕೂಡ ಆಯ್ಕೆ ಮಾಡ್ಕೊಳ್ಬಹುದು. ನಿಮ್ಮ ಊರಿಂದ ರೈಲ್ ಸಿಗ್ತಾ ಇಲ್ಲ ಅಂದ್ರೆ ನೀವು ಬೆಂಗಳೂರಿಗೆ ಬಂದು ಬರ್ಬೋದು. ಬೆಂಗಳೂರಿಂದ ತುಂಬಾ ರೈಲ್ಗಳಿದ್ದಾವೆ ಕುರ್ದಾ ರೋಡ್ ಜಂಕ್ಷನ್ ಗಾದ್ರೆ. ಇನ್ನು ಹುಬ್ಬಳ್ಳಿಯಿಂದ ಕೂಡ ನೋಡಬಹುದಾಗಿದೆ. ಕುರ್ದಾ ರೋಡ್ ಜಂಕ್ಷನ್ ಟ್ರೈನ್ ಇದೆ. ಮಂಗಳವಾರ, ಗುರುವಾರ, ಶುಕ್ರವಾರ ಮತ್ತೆ ಆದಿತ್ಯವಾರ ಈ 4 ದಿನಗಳಲ್ಲಿ ಈ ರೈಲ್ ಇದೆ. ಹುಬ್ಬಳ್ಳಿಯಿಂದ ರೈಲ್ ಇದೆ. ನಿಮಗೆ ಈ ರೈಲ್ ಮೂಲಕ ಕೂಡ ಹೋಗಬಹುದಾಗಿದೆ. 610 ರೂಪಾಯಿಂದಾನೇ ಟಿಕೆಟ್ ತರ ಪ್ರಾರಂಭ ಆಗ್ತದೆ. ಮಧ್ಯಾಹ್ನ 12 ಗಂಟೆ 5 ನಿಮಿಷಕ್ಕೆ ನೀವು ಮಂಗಳವಾರ ಹೊರಟಿದ್ರೆ ಬುಧವಾರ ನೀವು ಮಧ್ಯಾಹ್ನ 5 ಗಂಟೆಗೆ ಹೋಗಿ ನೀವು 3 ಗಂಟೆಗೆ ಹೋಗಿ ನೀವು ತಲುಪ್ತೀರಾ. ಇನ್ನೊಂದು ಈಗ ನಾವು ನೋಡ್ತಾ ಇರೋ ರೈಲು ಮಂಗಳೂರಿಂದ ಕೂಡ ನಿಮ್ಗೆ ರೈಲ್ ಇದೆ. ಪ್ರತಿ ಶನಿವಾರ ರೈಲ್ ಇದೆ. ರಾತ್ರಿ 11 ಗಂಟೆಗೆ ರೈಲ್ ಇರ್ತದೆ ಶನಿವಾರ. ಬೆಳಿಗ್ಗೆ 9 ಗಂಟೆ 15 ನಿಮಿಷಕ್ಕೆ ನೀವು ಹೋಗಿ ತಲುಪ್ತೀರಾ ಕುರ್ದಾ ರೋಡ್ ಜಂಕ್ಷನ್ ನ. ಈ ರೀತಿ ನೀವು ಮಂಗಳೂರಿಂದ ಕೂಡ ಹೋಗಬಹುದಾಗಿದೆ. ಈ ಎಲ್ಲ ರೈಲ್ಗಳ ಮೂಲಕ ಹೋಗಬಹುದಾಗಿದೆ. ಇನ್ನು ನೀವು ಅಲ್ಲಿ ಹೋದಾಗ ರೂಮ್ಗಳ ಬುಕಿಂಗ್ ನ ಹೇಗೆ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಕೂಡ ಕೊಟ್ಟಿದ್ದೇವೆ. ಅವರದ್ದೇ ಅಲ್ಲಿ ಟ್ರಸ್ಟ್ ನವರ ವತಿಯಿಂದನೇ ಕೂಡ ರೂಮ್ಗಳ ವ್ಯವಸ್ಥೆ ಇದೆ. ಅದನ್ನು ಕೂಡ ನೀವು ಆನ್ಲೈನ್ ನಲ್ಲೇ ಬುಕ್ ಮಾಡ್ಕೊಂಡು ಹೋಗಬಹುದು. ಅವರ ವೆಬ್ಸೈಟ್ ನ ಕೂಡ ನಾವು ಇಲ್ಲಿ ಕೊಟ್ಟಿದ್ದೇವೆ. ಟ್ರಸ್ಟ್ ನವರ ವತಿಯಿಂದ ಇರೋ ರೂಮ್ಗಳನ್ನ ನೀವು ಆನ್ಲೈನ್ ನಲ್ಲಿ ಬುಕ್ ಮಾಡ್ಕೊಂಡು ಹೋಗಬಹುದು. ಇದಲ್ಲದೆ ಕೂಡ ಬುಕಿಂಗ್ ನೋಡ್ಕೊಂಬಲ್ಲಿ ನಿಮಗೆ ತುಂಬಾ ರೂಮ್ಗಳ ಬುಕಿಂಗ್ ಸಿಗ್ತದೆ. ಅದನ್ನು ಕೂಡ ಬುಕಿಂಗ್ ಮಾಡ್ಕೊಳ್ಬಹುದು ನೀವು. ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಈ ವಿಡಿಯೋ ನಿಮ್ಮ ಆದಷ್ಟು ಜನರಿಗೆ ಸ್ನೇಹಿತರಿಗೆ ಶೇರ್ ಮಾಡಿ. ಅವರಿಗೆ ಕೂಡ ಸಹಾಯ ಆಗ್ಬೋದು. ನಮ್ಮ ಪೇಜನ್ನ ಫಾಲೋ ಮಾಡೋದು ಮರಿಬೇಡಿ. ಇದೇ ರೀತಿಯ ವಿಡಿಯೋಗಳನ್ನ ನಾವು ಅಪ್ಲೋಡ್ ಮಾಡ್ತಾನೆ ಇರ್ತೇವೆ.